ಮತ್ತೊಮ್ಮೆ ನೂತನ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಮತ್ತೆ 200 ರೂಪಾಯಿ ಕೊಡೋ ಬಂದ್ರಂತೆ. ಎಲ್ಲಿ ಮೇಡಮ್? ಯಾರಿಗೆ? 200 ರೂಪಾಯಿ ಅಂತ. ಯಾರಿಗೆ? ಅವ್ರಿಗೆ? ಇಲ್ಲಪ್ಪ. ಮತ್ತೆ 200 ರೂಪಾಯಿ ಕೊಡೋದು ಮಾತ್ರ ಇಲ್ಲ. ಮತ್ತೆ ತಮ್ಮದು ಎಷ್ಟು ಕೊಡೋದು ಈಗ? ಎಷ್ಟು ಕೊಡೋದು? ನಿನ್ನೆ ನಾವು ಕೊಟ್ಟಿದ್ದೇನೆ ನಿಮಗೆ. ನಾವು ಹೇಳಿದ್ದೆಷ್ಟು ನಾನು ತರ್ಕೋಬೇಕಲ್ಲ. ಮತ್ತೆ ನಿಮ್ ಪುಣ್ಯ ಹೇಳ್ಬೇಕು. ಒಂದು ತಗೊಳ್ಳಿ ಸಾಕು. ಒಂದು ಬೇಡ. ನಾ ಎಷ್ಟು ಹೇಳಿದ್ದೀನಿ? 10 ಹೇಳಿದ್ದೆ. ಈಗೆಲ್ಲ 4 ಕೊಟ್ಟು ಹೋಗ್ತೀನಿ ಅಂದಿಲ್ಲ. ಶಿರಸಿ ತಾಲೂಕಿನ ಬನವಾಸಿ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಿಎಸ್ಐ ಸುರೇಖಾ ವಾಡ್ಕರ್ ಲಂಚ ಪಡೆಯುತ್ತಿದ್ದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಮರಳು ಲಾರಿ ಜಪ್ತಿ ಮಾಡಿದ್ದ ಪಿಎಸ್ಐ ಸುರೇಖಾ 10,000 ಹಣ ಕೊಡುವಂತೆ ಲಾರಿ ಮಾಲೀಕನನ್ನ ಕೇಳಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಮೊದಲು 4,000 ಹಣ ಪಡೆದ ಸುರೇಖಾ ಉಳಿದ ಹಣಕ್ಕಾಗಿ ಪೀಡಿಸುತ್ತಿದ್ದರು ಎನ್ನಲಾಗಿದೆ. ಇದರಿಂದ ಬೇಸತ್ತ ಲಾರಿ ಮಾಲೀಕ ಹಣ ಕೊಡುವ ನೆಪದಲ್ಲಿ ಪೊಲೀಸ್ ಅಮ್ಮನ ವ್ಯವಹಾರವನ್ನ ಬಯಲಿಗೆ ತಂದಿದ್ದಾನೆ. ಲಾರಿ ಚಾಲಕ ಠಾಣೆಯ ಒಳಬಂದು ಸುರೇಖಾ ಬಳಿ ಮಾತನಾಡುವ ವಿಡಿಯೋ ಇದೀಗ ವೈರಲ್ ಆಗಿದ್ದು, ಪೊಲೀಸ್ ಇಲಾಖೆ ಲಂಚಾವತಾರದ ಚಿತ್ರಣ ಮತ್ತೊಮ್ಮೆ ಅನಾವರಣವಾಗಿದೆ. ನಮಗೇನೂ ಉಳಿಯೋದಿಲ್ಲ, ನಿಮ್ಮ ಕಾಗದ ಪತ್ರಗಳ ವ್ಯವಹಾರಕ್ಕೆ ಈ ಹಣ ಬಳಸ್ತೇನೆ, ನಮಗೊಂದೇ ಈ ಹಣ ಬಳಕೆಯಾಗುವುದಿಲ್ಲ ಎನ್ನುವ ಮಾತು ಮೊಬೈಲ್ನಲ್ಲಿ ದಾಖಲಾಗಿದ್ದು, ಚಾಲಾಕಿ ಪೊಲೀಸ್ ಅಮ್ಮನ ಅಸಲಿ ಮುಖವಾಡ ಇದೀಗ ಕಳಚಿ ಬಿದ್ದಂತಾಗಿದೆ. ಈ ಬಗ್ಗೆ ಸಮಗ್ರ ತನಿಖೆಯಾಗಬೇಕೆಂಬ ಒತ್ತಾಯ ಹೆಚ್ಚಿದೆ.